Namaskara and welcome back to my channel. With this messy hair, um, like I usually tell the same dialogue. ಇವತ್ತು ಸಹ ನಾನು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾಯಿದ್ದೇನೆ ತಿನ್ನೋಕ್ಕೆ. ಬೈ ದ ವೇ, ನಿಮಗೆ ಈ ಫುಡ್ ರಿವ್ಯೂ ಕಂಟೆಂಟ್ಸ್ ಏನಾದರೂ ಬೋರ್ ಆಗ್ತಿದೆಯಾ? ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್. If you want me to do some other type of content or anything, do mention it as well. I'll make sure to implement that, because mostly or ಕೆಲವ್ರಿಗೆ ಪ್ರಾಬಬ್ಲಿ ಅದನ್ನೇ ಸೇಮ್ ರಿಪೀಟ್ ಅಲ್ಲಿ ಬೋರ್ ಆಗ್ಬೋದು. ಸೊ ಇಫ್ ಯು ಹ್ಯಾವ್ ಎನಿಥಿಂಗ್ ಇನ್ ಮೈಂಡ್, ಡೂ ಮೆನ್ಷನ್ ದ್ಯಾಟ್ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ಇವತ್ತಿನ ಜಾಗ ಐ ಆಮ್ ನಾಟ್ ಶೋರ್ ವೇರ್ ವಿ ಆರ್ ಗೋಯಿಂಗ್, ಬಿಕಾಸ್ ನಾನು ಇಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ. ಅಲ್ಲಿಂದ ವಿಲ್ ಡಿಸೈಡ್ ಆ್ಯಂಡ್ ವಿಲ್ ಗೋ. ನಾನು ಏನಕ್ಕೆ ಫುಡ್ ರಿವ್ಯೂಸ್ ಮಾಡ್ತಾ ಇರೋದಂದರೆ, ಕೆಲವರು ಅಥವಾ ಮೋಸ್ಟ್ ಆಫ್ ದೆಮ್ ವುಡಂಟ್ ಹ್ಯಾವ್ ಗಾನ್ ಟು ದ ಪ್ಲೇಸಸ್. ಐ ಆಮ್ ಶೋರ್ ಪೀಪಲ್ who are watching this vlog would have gone, not sure again that also, but yeah, so ಅವರಿಗೆ ಒಂದು ಬೆನಿಫಿಟ್ ಆಗುತ್ತೆ ಈ ವ್ಲಾಗ್ಸು ಅಂತ, ಒಂದು ಹೆಲ್ಪ್ ಆಗುತ್ತೆ ಅಂತ. ಸೊ ದಟ್ ದೇ ವಿಲ್ ನೋ ಯಾವ ಜಾಗದಲ್ಲಿ ಏನಿದೆ, ಯಾವುದು ಚೆನ್ನಾಗಿದೆ ಅಂತ, ಪ್ಲಸ್ ಯಾವ ಜಾಗದಲ್ಲಿ ಎಷ್ಟು ಚೆನ್ನಾಗಿರೋ ಡಿಸ್ಕೌಂಟ್ಸ್ ಇದೆ ಅಂತ. ಸೊ ಅದಕ್ಕೆ ನಾನು ಫುಡ್ ರಿವ್ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಲಾಸ್ಟ್ ಟೈಮ್ ವೇರ್ ಐ ಹ್ಯಾಡ್ ಗಾನ್, ದಟ್ ಇಸ್ ಬ್ಯಾಂಗ್ಳೂರ್ ಬ್ರೂ ಆ್ಯಂಡ್ ಕೋ. ಸ್ವಿಗ್ಗಿಯಲ್ಲಿ ನಮಗೆ 10% ಡಿಸ್ಕೌಂಟ್ ಇತ್ತು ಓವರಾಲ್, ಆ್ಯಂಡ್ ಟೋರಿಯಲ್ಲಿ ನಮಗೆ 50% ಡಿಸ್ಕೌಂಟ್ ಇತ್ತು, ವಿಚ್ ಐ ಆಮ್ ನಾಟ್ ಶೋರ್ ವಿಚ್ ಐ ವುಡ್ ಹ್ಯಾವ್ ಆ್ಯಕ್ಚುಲಿ ಅಪ್ಲೋಡೆಡ್ ಇಟ್, ಬಿಕಾಸ್ ಆ ಕಂಟೆಂಟ್ ಮಾಡಿ ತುಂಬ ಟೈಮ್ ಆಗೋಗಿದೆ. ಬಟ್ ಐ ಹ್ಯಾಡ್ ನಾಟ್ ಅಪ್ಲೋಡೆಡ್ ದಟ್ ವ್ಲಾಗ್. ಸೊ ಬಿಫೋರ್ ದಿಸ್ ವ್ಲಾಗ್ ನಾನು ಆ ವ್ಲಾಗ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾ, ಡೂ ಲೆಟ್ ಮಿ ನೋ ಆ ವ್ಲಾಗ್ ಹೆಂಗೆ ಅನಿಸ್ತು ನಿಮಗೆ ಅಂತ. ಆ್ಯಂಡ್ ಡೂ ಮೇಕ್ ಶ್ಯೂರ್ to mention if you want to see some other kind of content or challenges in terms of food or anything else. Do let me know that as well. With this, ready ಆಗ್ಬಿಟ್ಟು ಹೋಗೋಣ. Bye. Hello everyone. So this is my today's fit check. ಇವತ್ತು ಹಾಕೊಂಡಿರೋ ಲುಕ್ ಇದು. ಸೊ ಇದು ಬಂದು ಎಂಟ್ರೆನ್ಸ್ ಆಗಿರುತ್ತೆ. ದೋಸ್ ಹೂ ಆರ್ ವಾಚಿಂಗ್ ಮೈ ವ್ಲಾಗ್ಸ್, ನೀವು ಈ ಜಾಗಕ್ಕೆ ಆಲ್ರೆಡಿ ಹೋಗಿದ್ರೆ ಡೂ ಮೆನ್ಷನ್ ಇನ್ ದ ಕಮೆಂಟ್ ಬಾಕ್ಸ್ ವಿಚ್ ಪ್ಲೇಸ್ ಇಸ್ ದಿಸ್ ಅಂತ. ಹಲೋ ಎವ್ರಿವನ್. ಸೊ ನಾವು ಇವಾಗ ಬಂದಿರೋದು, ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಡಿಸೈಡ್ ಮಾಡಿ ಬಂದಿರೋದು ಬೊಟಾನಿಕಾ ಅಂತ. ದಿಸ್ ಇಸ್ ಆಲ್ಸೋ ಲೊಕೇಟೆಡ್ ನಿಯರ್ ಬೈ ಕನಕಪುರ ಮೇನ್ ರೋಡ್. ಇಟ್ ಈಸ್ ನೆಕ್ಸ್ಟ್ ಟು ಬ್ಯಾಂಗ್ಳೂರ್ ಬ್ರೂ ಆ್ಯಂಡ್ ಕೋ. ಆಲ್ರೆಡಿ ಈ ವ್ಲಾಗಲ್ಲಿ ತೋರಿಸಿರ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ವ್ಯೂ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಇಟ್ ಈಸ್ ಲೈಕ್ ಯು ಆರ್ ಇನ್ ಸಮ್ ರೆಸಾರ್ಟ್ ಆರ್ ಸಮಥಿಂಗ್ ಥರ ವೈಬ್ಸ್ ಬರ್ತಿದೆ. ಸೊ ಬನ್ನಿ ಹೋಗೋಣ, ಬಂದ್ಬಿಟ್ಟು ತಿನ್ನೋಣ. ಟರ್ನ್ಸ್ ಔಟ್ ಇದು ಆ್ಯಕ್ಚುಲಿ ಒಂದು ರೆಸಾರ್ಟ್ ಆಗಿರುತ್ತೆ. ರೆಸಾರ್ಟ್ ಮಧ್ಯದಲ್ಲಿ ಅವರು ರೆಸ್ಟೋರೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ, ವಿಚ್ ಇಸ್ ಅಲೌಡ್ ಫಾರ್ ಎವ್ರಿ ಒನ್, ನಾಟ್ ಓನ್ಲಿ ಫಾರ್ ದ ರೆಸಾರ್ಟ್ ಪೀಪಲ್. ದಿಸ್ ವುಡ್ ಬಿ ದ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿ ಅವರು ಸರ್ವ್ ಮಾಡೋದು ಬರೀ ನಾರ್ತ್ ಇಂಡಿಯನ್ ಕ್ವಿಸಿನ್ಸ್ ಮಾತ್ರ. ಸೊ ನಾವು ಸದ್ಯಕ್ಕೆ ಆರ್ಡರ್ ಮಾಡಿರೋದು ಪೀನಟ್ ಮಸಾಲ. ಐ ಆಲ್ರೆಡಿ ಟೇಸ್ಟೆಡ್ ದ ಪೀನಟ್ ಮಸಾಲ ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ವೆರಿ ಅಮೇಝಿಂಗ್. ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ಸ್ಪೈಸ್ ಲೆವೆಲು ತಕ್ಕಂತೆ ಇದೆ. ಆ್ಯಂಡ್ ಇದು ಬಂದು ಲೋಟಸ್, ಲೆಟ್ ಮಿ ಚೆಕ್ 1 minute. ಐ ಥಿಂಕ್ ಇಟ್ ಈಸ್ ಸ್ವೀಟ್ ಆ್ಯಂಡ್ ಸ್ಪೈಸಿ ಲೋಟಸ್ ಸ್ಟೆಮ್. ಇಫ್ ಐ ವುಡ್ ಬಿ ರಾಂಗ್, ನಾನು ಅದನ್ನು ಮೇಲ್ಗಡೆ ಟೈಪ್ ಮಾಡಿ ಹಾಕಿರ್ತೀನಿ ಏನದು ಅಂತ. ಐ ಟ್ರೈ ದ್ಯಾಟ್ ಆಸ್ ವೆಲ್. ಗೊತ್ತನೇ ಇಲ್ಲ. ಗುಡ್. ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇದೆ ಕಂಪೇರ್ ಟು ದ ಅದರ್ ಪ್ಲೇಸ್ ದಟ್ ಐವ್ ಹ್ಯಾಡ್, ಬಟ್ ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್. ಪೀನಟ್ ಮಸಾಲ ಬಂದು 190 ರುಪೀಸಿಗೆ ಬೀಳುತ್ತೆ, ವೇರ್ ಹ್ಯಾಸ್ ಸ್ವೀಟ್ ಆ್ಯಂಡ್ ಸ್ಪೈಸಿ ಲೋಟಸ್ ಸ್ಟೆಮ್ ಬಂದು 395 ರುಪೀಸಿಗೆ ಆಗುತ್ತೆ. ಅಗೇನ್ ದಿಸ್ ವಾಸ್ ಸಮಥಿಂಗ್ ವೆರಿ ಯೂನಿಕ್ ದಟ್ ಐ ಹ್ಯಾಡ್ ಫೌಂಡ್. ನ್ಯಾಚುರಲ್ ಸನ್ಲೈಟ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ದ ಪ್ಲೇಸ್, ದ ಆಂಬಿಯನ್ಸ್ ವಾಸ್ ಅಪ್ ಟು ದ ಲೆವೆಲ್. ಓಕೆ, ಸೊ ನಾನು ಫಾರ್ ಅ ಚೇಂಜ್ ಯಾವಾಗಲೂ ಡಯಟ್ ಕೋಕ್ ತಗೋತಾನೆ ಇರ್ತೇನೆ. ಸೊ ಫಾರ್ ಅ ಚೇಂಜ್, ಇವನ್ ದೋ ಐ ಆಮ್ ನಾಟ್ ಅ ಕಾಫಿ ಲವರ್, ಮನ್ಸ್ ಬಂತು ಅಂತ ಕೋಲ್ಡ್ ಕಾಫಿ ತಗೊಂಡಿದ್ದೀನಿ. ಸೊ ಲೆಟ್ ಮಿ ಟ್ರೈ.
ಇಟ್ಸ್ ಆಕ್ಚುಲಿ ಗುಡ್. ಕೋಲ್ಡ್ ಕಾಫಿ ಬಂದು ನಮಗೆ 200 ರುಪೀಸ್ಗೆ ಚಾರ್ಜ್ ಬಿತ್ತು. ಯಾವಾಗಲೂ ಪಿಜ್ಜಾ ಪಾಸ್ತಾ, ಅದಕ್ಕೆ ಈ ಸತಿ ರೈಸ್ ತಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನಿಮ್ಗೆ ಆ್ಯಕ್ಚುಲಿ ಪಿಜ್ಜಾ ಪಾಸ್ತಾದು ಆಪ್ಷನ್ ಇಲ್ಲ. ವಿ ಹ್ಯಾವ್ ಆಲ್ ನಾರ್ತ್ ಇಂಡಿಯನ್ ಕ್ವಿಝಿನು. ಸೊ ನಾವು ಆರ್ಡರ್ ಮಾಡಿರೋದು ಪನೀರ್ ಪುದೀನ ಬಿರಿಯಾನಿ ಅಂತ. ಸೊ ಲೆಟ್ ಮೀ ಗಿವ್ ಯು ಅ ಟೇಸ್ಟ್ ಆಫ್ ಹೆಂಗಿದೆ. ಓಕೆ, ಹೆಂಗೋ ಓವರ್ ಆಲ್ ಟೇಸ್ಟ್ ರಿವ್ಯೂ ಬ್ಲಾಗ್ ಲಾಸ್ಟಲ್ಲಿ ಸಿಗುತ್ತೆ. ಗುಡ್, ಇಟ್ಸ್ ಗುಡ್. ಪನೀರ್ ಪುದೀನ ಬಿರಿಯಾನಿ ಕಾಸ್ಟೆಡ್ ಅಸ್ ಅರೌಂಡ್ 395 ರುಪೀಸ್. ಸೊ ತಿಂದ ಮೇಲೆ ನಾನು ಫಸ್ಟ್ ಫ್ಲೋರ್ಗೆ ಹೋದೆ ಟು ಚೆಕ್ ಔಟ್ ದರ್ ಆ್ಯಂಬಿಯನ್ಸ್ ಹೆಂಗಿದೆ ಅಂತ. ನನಗಂತೂ ಆ್ಯಂಬಿಯನ್ಸ್ ನೋಡಿಬಿಟ್ಟು ನಾನಂತೂ ಫುಲ್ ಫಿದಾ ಆಗೋಗ್ಬಿಟ್ಟೆ. ಐ ಹ್ಯಾಡ್ ಫೇವ್ರೆಟ್ ಸ್ಪಾಟ್, ಫೇವ್ರೆಟ್ ಪ್ಲೇಸ್. ಕೆಲವರು ನಮ್ಮ ಅಡ್ಡ ಅಂತಲೂ ಕರಿತೀವಿ ಅಲ್ವಾ. ಸೊ ನನ್ನ ಅಡ್ಡ ಅಂತಲೂ ಒಂದು ಜಾಗ ಇತ್ತು, ಅದನ್ನು ಮೀರಿಸಿದ್ದೆ ಬೊಟ್ಯಾನಿಕಾ. ಸೊ ಕರೆಂಟ್ಲಿ ಮೈ ಫೇವ್ರೆಟ್ ಸ್ಪಾಟ್ ಈಸ್ ಬೊಟ್ಯಾನಿಕಾ. ಅವ್ರ ಆ್ಯಂಬಿಯನ್ಸು ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್ ಎಷ್ಟು ಚೆನ್ನಾಗಿತ್ತು ಅಂತ. ಆ್ಯಂಡ್ ದಿಸ್ ಈಸ್ ಅಗೇನ್ ಇಫ್ ಯು ಸಿ ಡೌನ್ ಇಟ್ ಈಸ್ ಬ್ಯಾಂಗ್ಳೂರ್ ಬ್ರೂ ಆ್ಯಂಡ್ ಕೋ. ಅಗೇನ್ ಇಲ್ಲಿ ದೇ ವೇರ್ ಓಪನಿಂಗ್ ಟು ಲೆಟ್ ದ ನ್ಯಾಚುರಲ್ ಸನ್ಲೈಟ್ ಕಮ್ ಇನ್. ಅದನ್ನು ನೋಡೋಕ್ಕೇ ನನಗೇನೋ ಒಂಥರ ಖುಷಿ, ಏನೋ ಒಂಥರ ಕಾಮಿಂಗ್ ವೈಬ್ ಸಿಗ್ತಾಯಿತ್ತು. ಆ್ಯಂಡ್ ದಿಸ್ ಪ್ಲೇಸ್ ಯು ಕ್ಯಾನ್ ಈವನ್ ಹೋಸ್ಟ್ ಯುವರ್ ವೆಡ್ಡಿಂಗ್ ಈವೆಂಟ್ಸ್ ಅಥವಾ ಬೇರೆ ಯಾವ್ದಾದ್ರು ಈವೆಂಟ್ಸ್ ಇದ್ದರೂ ಇಲ್ಲಿ ನೀವು ಕಂಡಕ್ಟ್ ಮಾಡ್ಬೋದು. ಆ್ಯಂಡ್ ಅಗೇನ್ ಇದು ರೆಸ್ಟೋರೆಂಟ್ಗೆ ಇನ್ನೊಂದು ಎಂಟ್ರೆನ್ಸ್ ಆಗಿರುತ್ತೆ. ಎಲ್ಲಿ ನೋಡಿದ್ರೂ ಒಂಥರ ನಿಮಗೆ ಬೋಹೋ ವೈಬ್ಸ್ ಕೊಡೋ ಥರ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಇಲ್ಲಂತೂ. ಹಲೋ ಎವ್ರಿವನ್, ನಾನು ಎಡಿಟಿಂಗ್ ಮಾಡೋಕ್ಕೆ ಹೋದೆ. ಟರ್ನ್ಸ್ ಔಟ್ ನಾನು ವ್ಲಾಗ್ ಇದು ಎಂಡಿಂಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನಿನ್ನೆ ಹೋಗಿದ್ದೆ ಆಚೆ. ಓವರಾಲ್ ನಿಮಗೆ ರಿವ್ಯೂ ಹೇಳೋಣ ಹೆಂಗಿತ್ತು ಅಂತ. ಓವರಾಲ್ ನಮಗೆ ಸ್ವಿಗ್ಗಿಯಲ್ಲಿ ಬುಕ್ ಮಾಡಿದ್ದಕ್ಕೆ 15% ಆಫ್ ಸಿಕ್ತು. ಸೊ ಬಜೆಟ್ಟು ಟೋಟಲ್ ಬಿಲ್ ಆಗಿದ್ದು ನಮಗೆ 1.9K ಹಂಗೇನೋ ಹತ್ರ. ಸೊ ಆಫರ್ ಎಲ್ಲ ಸೇರಿ ನಮಗೆ ಬಿದ್ದಿದ್ದು ಬರೀ 1.5K, ವಿಚ್ ಇಸ್ ಆ್ಯಕ್ಚುಲಿ ವೆರಿ ರೀಸನೇಬಲ್. ಆ್ಯಂಡ್ ಪ್ಲಸ್ ನಾವು ಆರ್ಡರ್ ಮಾಡಿದ್ದೇ ಕಮ್ಮಿ. ಓವರಾಲ್ ಹೇಳಬೇಕು ಅಂದರೆ ಫುಡ್ ವೈಸ್ ಇಫ್ ಐ ಹ್ಯಾವ್ ಟು ರೇಟ್ ಪನೀರ್ ಪುದೀನ ಬಿರಿಯಾನಿ, ನನಗೆ ಇಟ್ ವಾಸ್ ಅರೌಂಡ್ 6 ಔಟ್ ಆಫ್ 10 or 7 ಔಟ್ ಆಫ್ 10 ಇತ್ತು. ಯಾಕೆ ಅಂದರೆ ಐ ಆಮ್ ಸಮ್ಮನ್ ಹೂ ಲೈಕ್ ಸ್ಪೈಸಿ ಫುಡ್. ಅಷ್ಟೊಂದು ಸ್ಪೈಸಿನೆಸ್ ಇರಲಿಲ್ಲ ಅನಿಸ್ತು. ಸೊ ಇನ್ನೊಂದು ಚೂರು ಸ್ಪೈಸಿನೆಸ್ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಟೇಸ್ಟು. ಸೊ ಅದಕ್ಕೆ, ಬಟ್ ಅಗೇನ್ ದ್ಯಾಟ್ ವೇರಿಯಸ್ ಡಿಪೆಂಡ್ಸ್ ಆನ್ ದ ಪೀಪಲ್ಸ್ ಟೇಸ್ಟ್. ಸೊ ನನ್ನ ಟೇಸ್ಟಿಗೆ ನನಗದು ಹಂಗೆ ಅನಿಸ್ತು. ಪೀನಟ್ ಮಸಾಲ ಬಂದು ಐ ಲವ್ಡ್ ಇಟ್. 10 on 10, 11 on 10 ಹೇಳ್ಬೋದು. ಬಿಕಾಸ್ ನಮಗದು ಫ್ರೆಶ್ ಆಗೇ ಕೊಟ್ಟಿದ್ರು, ಫ್ರೆಶ್ನೆಸ್ ತುಂಬ ಇತ್ತು. ಐ ಥಿಂಕ್ ಆವಾಗ ಜಸ್ಟ್ ಕಟ್ ಮಾಡಿರೋ ಅಂಥದ್ದು. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಕಮಿಂಗ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ಲೋಟಸ್ ಟೈಮು, ಅದು ಬಂದು ಸಿನ್ಸ್ ಅದು ಜಾಸ್ತಿ ಸ್ವೀಟ್ ಆಗಿತ್ತು, ಐ ವುಡ್ ಗಿವ್ ಇಟ್ ಅರೌಂಡ್ 8 on 10. ಅವ್ರು ಹೇಳಿರೋ ಲೇಬಲ್ ತಕ್ಕಂತೆ ಇತ್ತು, ಬಟ್ ಅಗೇನ್ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಅನಿಸ್ತು. ಸೊ 8 on 10 ಕೊಡ್ತೀನಿ. ಕೋಲ್ಡ್ ಕಾಫಿ ಬಂದು ಅಗೇನ್ ನಾನು ವ್ಲಾಗಲ್ಲಿ ಆಲ್ರೆಡಿ ಹೇಳ್ದಂಗೆ ಐ ಆಮ್ ನಾಟ್ ಅ ಕಾಫಿ ಪರ್ಸನ್, ಐ ಆಮ್ ಅ ಟೀ ಲವರ್. ಸೊ ಕಾಫಿ ತುಂಬ ರೇರ್ ಸಿನಾರಿಯೋಸಲ್ಲಿ ನಾನು ಕುಡಿಯೋದು. ಸೊ ಫಸ್ಟ್ ಟೈಮ್ ಏನೋ ಕಾಫಿ ಕುಡಿಬೇಕು ಅನಿಸ್ತು, ಅದಕ್ಕೆ ಕುಡಿದೆ. ಕಾಫಿನೂ ನನಗೆ ಚೆನ್ನಾಗಿ ಅನಿಸ್ತು, ಚೆನ್ನಾಗಿತ್ತು ಟೇಸ್ಟಿಯಾಗಿ. 9 on 10 ಕೊಡ್ತೀನಿ ಕಾಫಿಗೆ. ಅಂದರೆ ಇನ್ನೇನು ಆರ್ಡರ್ ಮಾಡಿದ್ದೆ, ಐ ಥಿಂಕ್ ಪ್ರಾಬಬ್ಲಿ ದ್ಯಾಟ್ ಮಚ್ ಓನ್ಲಿ ಐಡ್ ಆರ್ಡರ್ಡ್. ಸೊ ಯಾ, ಓವರಾಲ್ ಹೇಳಬೇಕಂದ್ರೆ ಯು ಕ್ಯಾನ್ ಟ್ರೈ ದ ಫುಡ್. ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಯೂಶಲಿ ಆರ್ ಜನ್ರೇಷನ್ ಪೀಪಲ್ ಪ್ರಿಫರ್ ಆಲ್ ದಿಸ್ ಫಾಸ್ಟ್ ಫುಡ್ ಆರ್ ಪಿಜ್ಜಾ ಪಾಸ್ತಾ ಟೈಪ್ ಪ್ಲೇಸಸ್. ಬಟ್ ಇಲ್ಲಿ ಓನ್ಲಿ ಲೈಕ್ ಐ ಟೋಲ್ಡ್ ನಾರ್ತ್ ಇಂಡಿಯನ್ ಕ್ವಿಸಿನ್ಸೇ ಇದ್ದಿದ್ದು. ಸೊ ಇಫ್ ಯು ವಾಂಟ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಇಟ್ ಹಿಯರ್. ಆ್ಯಂಬಿಯನ್ಸ್ ವೈಸ್ ಅಂತೂ ನಾನು ಕೇಳೋಂಗೇ ಇಲ್ಲ. ಆ್ಯಂಬಿಯನ್ಸ್ 12 on 10. ನನಗೆ ಹೆಂಗೆ
ಇದ್ದಿದ್ದು ಟೇಸ್ಟು ಹಾಗೆ ಇತ್ತು. ಇಟ್ ಹ್ಯಾಡ್ ದಟ್ ಟ್ರೆಡಿಷ್ನಲ್ ಯುನೋ ಫಿಕ್ಚರ್ಸು ಪ್ಲಸ್ ಮಾಡರ್ನ್ ಫಿಕ್ಚರ್ಸ್ ಇತ್ತು. ಸೊ ಆ್ಯಂಡ್ ಕಲರ್ ಕಾಂಬಿನೇಷನ್ಸು ಅಷ್ಟೇ. ಇಟ್ ವಾಸ್ ಲೈಕ್ ವೈಟ್, ಬ್ರೌನ್, ಯೆಲ್ಲೋ, ಗ್ರೀನ್ ಥೀಮಲ್ಲೇ ಇದ್ದಿದ್ದು. ಸೊ ಇಟ್ ವಾಸ್ ವೆರಿ ಮಿನಿಮಲ್ ವಿಚ್ ಐ ಪ್ರಿಫರ್ ಅ ಲಾಟ್, ಲೈಕ್ ಸೊ ನನಗೆ ಆ್ಯಂಬಿಯನ್ಸ್ಗಂತೂ ಫಿದಾ ಆಗೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಜಾಸ್ತಿ ಕ್ರೌಡು ಇಲ್ಲ. ಸೀಟಿಂಗ್ ಅರೇಂಜ್ಮೆಂಟ್ಸು ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ದೇ ಹ್ಯಾಡ್ ಗಿವನ್ ಪ್ರಾಪರ್ ಸ್ಪೇಸ್. ಯೂಶ್ವಲಿ ವೆನ್ ಯು ಗೋ ಔಟ್, ಸ್ಪೇಸಸ್ ಸ್ವಲ್ಪ ಡಿಫ್ರೆಂಟ್, ಐ ಮೀನ್ ಡಿಫ್ರೆಂಟ್ ಸ್ಪೇಸಸ್ ಇರುತ್ತೆ. ಯು ಹ್ಯಾವ್ ಲಾಟ್ ಆಫ್ ಕಂಜೆಸ್ಟೆಡ್ ಸ್ಪೇಸಸ್ ಅಥವಾ ದೂರ ಸ್ಪೇಸಸ್ ಎಲ್ಲೂ ಸಿಗಲ್ಲ. ಇಲ್ಲಿ ದೇ ಹ್ಯಾಡ್ ಗಿವನ್ ದ್ಯಾಟ್ ಅಮೌಂಟ್ ಆಫ್ ಸ್ಪೇಸ್ ಸೊ ದ್ಯಾಟ್ ಯು ಹ್ಯಾವ್ ಅ ಲಾಟ್ ಆಫ್ ಪ್ರೈವಸಿ ವೆನ್ ಯು ಟಾಕ್ ಆರ್ ಸಮಥಿಂಗ್. ಸೊ ಆ್ಯಂಬಿಯನ್ಸ್ಗಂತೂ ಹೇಳಂಗೆ ಇಲ್ಲ. ಲೈಕ್ ಐ ಹ್ಯಾವ್ ಶೋನ್, if you want to plan some wedding or something, you can definitely do there. ಸ್ಟೇ ವೈಸ್ ಹೇಳಬೇಕಂದ್ರೆ ನಾವು ಅಲ್ಲಿ ಕೇಳಿದ್ವಿ ಸ್ಟೇಗೆ ವೆಡ್ಡಿಂಗ್ಗೆ ಎಷ್ಟಾಗುತ್ತೆ ಅಂತ. ವೆಡ್ಡಿಂಗ್ದು ಐ ಥಿಂಕ್ ಅವ್ರೇನೋ ಹೇಳಿದ್ರು, ಐ ಫಾಗಾಟ್. ಸ್ಟೇದು ಸ್ಟಾರ್ಟಿಂಗ್ ಬಂದುಬಿಟ್ಟು 5,000 ಸ್ಟಾರ್ಟ್ ಆಗುತ್ತೆ ಅಂತಂದರು. 5ಗಿದೆ, 6ಗಿದೆ ಅಂತ ಅಂದರು. ಸೊ ಇಫ್ ಯು ವಾಂಟ್ ಟು ಸ್ಟೇ if you're planning to stay, you can definitely go visit there. So yeah, this is the overall review. Do let me know how did you like the vlog. If there's anything, do let me know that as well. And if you want to watch something else, do comment that as well. With this, I end my vlog. If you like my video, do like, share and subscribe to my channel. This is your ambivert girl Sadhvi signing off. Bye. ಆ್ಯಂಡ್ ನಾನು ಇದನ್ನು ಮರ್ತೇ ಹೋದೆ. ಲಾಸ್ಟ್ ಟೈಮಲ್ಲಿ ಸರ್ವಿಸ್ ಬಗ್ಗೆ ಹೇಳಿದ್ದೀನಿ, ಇಲ್ಲಿ ಸರ್ವಿಸ್ ಬಗ್ಗೆ ಹೇಳಿಲ್ಲ ಅಂದರೆ ಹೆಂಗೆ. ಸೊ ಇಲ್ಲಿ ಸರ್ವಿಸಸ್ ನಂಗೆ ತುಂಬ ಇಷ್ಟ ಆಯಿತು. ದೇ ವೆ ವೆರಿ ಫ್ರೆಂಡ್ಲಿ, ದೇ ವೆ ವೆರಿ ಪೊಲೈಟ್. ಆ ಥರ ಜೆಸ್ಚರ್ಸ್ ಏನೂ ಇರಲಿಲ್ಲ. ಒನ್ ಮೋರ್ ಥಿಂಗ್ ಏನು ಅಂದರೆ, ಸಿನ್ಸ್ ಐ ಹ್ಯಾಡ್ ಟೋಲ್ಡ್ ದಟ್ ಬ್ಯಾಂಗ್ಳೂರ್ ಬ್ರೂ ಆ್ಯಂಡ್ ಕೋ ಇಸ್ ನೆಕ್ಸ್ಟ್ ಟು ದ ಪ್ಲೇಸ್ ದ್ಯಾಟ್ ವಿ ವೇರ್ ಇನ್. ಐ ಥಿಂಕ್ ಇಟ್ ಈಸ್ ಇಂಟರ್ಕನೆಕ್ಟೆಡ್. I think that it was interconnected. There was a way from Botanica to Bangalore Brew and Koge ಹೋಗೋಕ್ಕೆ. ಅವ್ರದ್ದೇ ಐ ಥಿಂಕ್ ಪ್ರಾಬಬ್ಲಿ ಇಟ್ ಮೈಟ್ ಬಿ ದ ಸೇಮ್ ಓನರ್ ಹೂಸ್ ಹ್ಯಾಂಡ್ಲಿಂಗ್ ಬೋತ್ ದ ಪ್ಲೇಸಸ್. ಬಟ್ ಯಾ, ಕನೆಕ್ಟಿವಿಟಿ ಇತ್ತು. I don't know, there were few people who were going that side as well. I don't know if it's allowed or not, but yeah, this is what I wanted to tell. There was some information, so I thought let me share this information as well. So yeah, bye.